ಕಳ್ಕೊಂಡಿದ್ದಾರೆ. ಮೋಸ್ಟ್ಲಿ ಕಳ್ಕೊಂಡವ್ರು ಯಾರು ಓಪನ್ ಆಗಿ ಹೇಳ್ಕೊಳ್ಳಲ್ಲ, ಯಾಕಂದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಸೊ ಕಳ್ಕೊಂಡಿರ್ತಾರೆ ಡೆಫಿನೆಟ್ಲಿ. ನಾನು ಒಂದೇ ಸರಿ ಟ್ರಾಪ್ ಆಗಿರೋದು ನನ್ನ ಹೆಂಡತಿಗೆ. ಎಲ್ರಿಗೂ ನಮಸ್ತೆ, ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಒಂದು 15-20 ನಿಮಿಷ ತಡ ಆಗಿದೆ ಶುರು ಆಗೋದಕ್ಕೆ, ಕ್ಷಮೆ ಇರಲಿ. ಒಂದು ಮಾತಿದೆ, ಏನಂದರೆ ಯಾವುದೇ ಕಲಾ ಸೃಷ್ಟಿ ಅದು ಕಂಪ್ಲೀಟ್ ಆಗೋದು ಅಥವಾ ಸಂಪೂರ್ಣಗೊಳ್ಳೋದು ಅದನ್ನು ಆಸ್ವಾದಿಸೋ ಕಲಾಭಿಮಾನಿಗಳಿದ್ದಾಗ ಮಾತ್ರ. ಅಲ್ಲಿ ತನಕ ಅದು ನಡೀತಾನೆ ಇರುತ್ತೆ ಕೆಲಸ, ಅದು ಕಂಪ್ಲೀಟ್ ಅನಿಸಲ್ಲ. ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವ ನನಗೆ, ನಮ್ಮ ತಂಡಕ್ಕೆ ಎಲ್ಲರಿಗೂ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಎಸ್ಪೆಷಲಿ ಐ ವಾಂಟ್ ಟು ಗ್ರೀಟ್ ಆಲ್ ಮೈ ಕೋ ಆ್ಯಕ್ಟರ್ಸ್. ಯಾಕಂದರೆ ನಾವು ಸಾಕಷ್ಟು ಜನ ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ, ಒಂದೇ ಸಿನಿಮಾದಲ್ಲಿದ್ದೀವಿ, ಬಟ್ ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿಲ್ಲ. ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ನೋಡಿದಾಗ ಎಸ್ಪೆಷಲಿ ಮಧುಸೂದನ್ ಆಗಲಿ ಇವ್ರಿಗೆ ಎಲ್ಲರಿಗೂ ಹೇಳಿದ್ದೆ ನಾನು, ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವೆಲ್ಲರೂ ಅಂತ. ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ ಆ್ಯಸ್ ಅನ್ ಆಡಿಯನ್ಸ್. ನಿಮ್ಮ ಕತೆಗೆ, ನಿಮ್ಮ ಪಾತ್ರಕ್ಕೆ ತುಂಬ ಒಳ್ಳೆ ನ್ಯಾಯ ಸಲ್ಲಿಸಿದ್ದೀರಾ. ಕಂಗ್ರ್ಯಾಚುಲೇಷನ್. ವಂಶಿ ಬನ್ನಿ 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 ಬನ್ನಿ. ಇಟ್ಸ್ ಓಕೆ. ಹಾಯ್, ನಮಸ್ತೆ. ನನ್ನ ಹೆಸರು ಸಂಧ್ಯಾ ಅಂತ. ಸೊ ಮೂವಿ ಟೈಟಲ್ ಏನಿದೆಯೋ ಸೇಮ್ ಅದಕ್ಕೆ ತಕ್ಕಂಗೆ ನಮ್ಮ ವಸ್ತುಗಳನ್ನ ನಾವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅನ್ನೋದು. ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಆಗಿದ್ರು ಸರಿ ಅಥವಾ ಏನೇ ಆಗಿದ್ರು ಸರಿ, ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಆ್ಯಂಡ್ ಡೈರೆಕ್ಷನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ತಿಳ್ಕೊಳಕ್ಕಾಗಲ್ಲ. ಸೊ ಆ ಮಟ್ಟಕ್ಕಿತ್ತು. ಡೈರೆಕ್ಷನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಆ್ಯಕ್ಟಿಂಗ್ ಆಲ್ಸೋ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ಸು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ವಾಚ್ ಮಾಡಿ, ತುಂಬ ಚೆನ್ನಾಗಿದೆ ಮೂವಿ. ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ವಾಚ್ ಮಾಡಿ. ಥ್ಯಾಂಕ್ ಯು. January 10 ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದರೆ ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ಲೈಕ್ ದೇ ಹ್ಯಾವ್ ಟಾಕ್ಡ್ ಅಬೌಟ್ ಮೆನಿ ಥಿಂಗ್ಸ್ ವಿಚ್ ಮೆನಿ ಪೀಪಲ್ ಹ್ಯಾವನ್ ಟಾಕ್. ಲೈಕ್ ಏನೋ ಒಂದು ಆನ್ ಗೋಯಿಂಗ್ ಜನ್ರೇಷನಲ್ಲಿ ಒಂದು ಡಿಸೀಸ್ ಅಂತ ಏನು ನೋಡ್ತಾರೆ, ದೇ ಹ್ಯಾವ್ ಟೇಕನ್ ದ್ಯಾಟ್ ಆಲ್ಸೋ ಇನ್ 2 parts. ಆ್ಯಂಡ್ ಸ್ಟೋರಿ ಇಸ್ ರನ್ನಿಂಗ್ ವೆರಿ ನೈಸ್ಲಿ. ಒಂದೊಂದು ಪಾರ್ಟಿಗೂ ಇಟ್ಸ್ ಆಲ್ಮೋಸ್ಟ್ ಲೈಕ್ 3 parts. ಆ್ಯಂಡ್ ದ ಕ್ಯಾಸ್ಟಿಂಗ್ ಇಸ್ ವೆರಿ ಗುಡ್. ಆ್ಯಕ್ಚುಲಿ ಯು ವಿಲ್ ಬಿ ಸೀಯಿಂಗ್ ಲೈಕ್ ಹಾಗೆ ನೋಡ್ತಾನೆ ಇರ್ತೀರ. ಲೈಕ್ ದೇ ಆರ್ ವೆರಿ ಗುಡ್ ಇನ್ ಆ್ಯಕ್ಟಿಂಗ್ ಆಲ್ಸೋ. ಲೈಕ್ 3 parts ಇದೆ. ಎವ್ರಿಥಿಂಗ್ ಇಸ್ ನೈಸ್. ಆ್ಯಂಡ್ ವಿಡಿಯೋಗ್ರಫಿ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ಲೈಕ್ ಒಂದೊಂದು ಸೀನ್ಸ್ ಕೂಡ ಇಟ್ಸ್ ವೆರಿ ನೈಸ್. ಆ್ಯಂಡ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಅಥವಾ ದ ಸಿಂಗರ್ಸ್ ಹೂ ಹ್ಯಾವ್ ಡನ್ ಸಂಗ್ ದ ಸಾಂಗ್ಸ್, ಇಟ್ಸ್ ವೆರಿ ಗುಡ್. ಆ್ಯಂಡ್ ಡೈರೆಕ್ಷನ್ ಇರ್ಬೋದು. ಆ್ಯಂಡ್ ಲಾಸ್ಟಲ್ಲಿ ದ ಕ್ಲೈಮ್ಯಾಕ್ಸ್ ವಿಲ್ ಬಿ ಲೈಕ್ ಯುಲ್ ಬಿ ವಂಡ್ರಿಂಗ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅನ್ನೋದು. ಸೊ ದೇ ವಿಲ್ ಗಿವ್ ಅ ಸ್ಟಾಪ್ ಅಟ್ ದಟ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಮೂವಿ. ಸೊ ಇಟ್ಸ್ ವೆರಿ ಗುಡ್ ಮೂವಿ. ಇಟ್ ಇಸ್ ರಿಲೀಸಿಂಗ್ ಆನ್ Jan 10th. ಪ್ಲೀಸ್ ಎವ್ರಿವನ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್. ಇಟ್ಸ್ ಅ ಮಸ್ಟ್ ವಾಚ್. ಅಟ್ ಲೀಸ್ಟ್ ಯು ಶುಡ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್. ಈ ಪಿಕ್ಚರು ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಇದೆ ಅಂತ ಅನಿಸ್ತಾ ಇರುತ್ತೆ. ಆಗಲೇ ಮುಗಿದೋಗುತ್ತೆ. ತುಂಬ ಕ್ಯೂರಿಯಾಸಿಟಿ ಆಗಿದೆ. ಕನ್ನಡದಲ್ಲಿ ಈ ಥರದೊಂದು ವಿಶೇಷವಾದ ಚಿತ್ರ ತುಂಬ ಕಮ್ಮಿ. ನೀವು ಕನ್ನಡ ಚಿತ್ರನ ನಿಜವಾಗ್ಲೂ ಪ್ರೋತ್ಸಾಹದೇ ಆಗಿದ್ದರೆ, ಕನ್ನಡ ಚಿತ್ರನ ನೀವು ಪ್ರೋತ್ಸಾಹ ಮಾಡೋದೇ ಆಗಿದ್ದರೆ ಈ ಕನ್ನಡ ಚಿತ್ರ ನೋಡಲೇಬೇಕು. ನೀವು ಮಿಸ್ ಮಾಡ್ಕೋಬಾರ್ದು. ತುಂಬ ಚೆನ್ನಾಗಿದೆ ಚಿತ್ರ. ಹೊಸಬರಿಗೆ ಅವಕಾಶ ಕೊಡಿ, ಹೊಸಬರನ್ನ ಬೆಳೆಯಕ್ಕೆ ಬಿಡಿ. ದಟ್ ಇಸ್ ದ ಒನ್ ಥಿಂಗ್ ಐ ಟೆಲ್ ಯು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಓವರಾಲ್ ಇಟ್ಸ್ ಗುಡ್ ಕಾನ್ಸೆಪ್ಟ್. ವೆರಿ ಫಾಸ್ಟ್ ಪೇಸ್ಡ್ ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್. ಅವ್ರು ಏನು ಕಾನ್ಸೆಪ್ಟ್ ಇದೆಯೋ ಇಟ್ಸ್ ವೆರಿ ಯುನೀಕ್ ಪ್ರೆಸೆಂಟೇಷನ್ಸ್. ಈವನ್ ದಿ ಆ್ಯಕ್ಟರ್ಸ್ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಇಷ್ಟೊಂದು ಹೊಸೊಬ್ಬರಿದ್ದಾರೆ. ಓವರಾಲ್ ವೆಲ್ ಎಕ್ಸಿಕ್ಯೂಟೆಡ್ ಮೂವಿ. ಚೆನ್ನಾಗಿತ್ತು. ಥ್ಯಾಂಕ್ ಯು. ಪಾಸ್ಟ್ ಕಪಲ್ ಆಫ್ ಮಂತ್ಸ್ ಆ್ಯಕ್ಚುಲಿ ನೋಡೋಕೆ ಹೋದರೆ ಅಪೂರ್ವ ಭಾರದ್ವಾಜ್ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಇಂಡಸ್ಟ್ರಿನಲ್ಲಿ. ಈಗ 2ನೇ ರಿಲೀಸು, ನೆಕ್ಸ್ಟ್ ಇನ್ನೂ ಒಂದು ಬರ್ತಿದೆ. ಬಟ್ ಆ್ಯಕ್ಚುಲಿ 2025 ಶೂರಕ್ಕೆ ಇಟ್ಸ್ ಅ ವೆರಿ ವೆರಿ ಗುಡ್ ಫಿಲ್ಮ್ ಟು ಸ್ಟಾರ್ಟ್ ಆಫ್ ವಿತ್. ಮೊದಲನೇ ಚಿತ್ರ ನಾನು ನೋಡ್ತಿರೋದು. ಆ್ಯಂಡ್ ಇಟ್ಸ್ ಬರ್ದು ಇದ್ದೀನಿ. ಇಟ್ಸ್ ಗ್ರೇಟ್ ಆನ್ ಕಾಂಟೆಂಟ್ ಆ್ಯಂಡ್ ಈವನ್ ಗ್ರೇಟರ್ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಇದೆ, ಕಾಂಟೆಂಟ್ ಇದೆ. ವೆರಿ 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 ಗುಡ್ ಸ್ಟಾರ್ ಕಾಸ್ಟ್, ಟೆಕ್ನಿಕಲಿ ವೆರಿ ಸೌಂಡ್. Don't miss it in the theatres. Watch it in theatres. It's a good film. Thanks. ನಮಸ್ತೆ ಎಲ್ಲರಿಗೂ. ಭಾಳ ಖುಷಿಯಾಯಿತು ಇವತ್ತಿನ ಆರ್ಗನೈಸ್ ಮಾಡಿದ್ದಕ್ಕೆ. ನೀವೆಲ್ಲ ಬಂದಿದ್ದೀರಾ. ಸಾಕಷ್ಟು ಜನ ಎಸ್ಪೆಷಲಿ ಮೀಡಿಯಾದವರು, ಪ್ರೆಸ್ ಅವರೆಲ್ಲ ಸಾಕಷ್ಟು ಎಂಕರೇಜ್ ಮಾಡೋದಕ್ಕೆ ಅಂತಲೇ ಇವತ್ತು ಬಂದು ಭಾಳ ಒಳ್ಳೆಯ ರಿವ್ಯೂಸ್ ಹೇಳಿದ್ದಾರೆ ಸಿನಿಮಾ ಬಗ್ಗೆ. ಪ್ರೆಸೆಂಟೇಷನ್ ಬಗ್ಗೆ ತುಂಬ ಡಿಫ್ರೆಂಟಾಗಿದೆ. ಆ್ಯಂಡ್ ಆ್ಯಸ್ ಅ ಕ್ರೂ, ಸಿನಿಮಾ ಕ್ರೂ ಆಗಿ ವಿ ಆರ್ ರಿಯಲಿ ಥ್ಯಾಂಕ್ಫುಲ್. ನೀವೆಲ್ಲ ನಿಮ್ಮ ಟೈಮನ್ನು ಇವತ್ತಿನ ದಿನ ಡೆಡಿಕೇಟೆಡ್ ಆಗಿ ನಮಗೋಸ್ಕರ ಕೊಟ್ಟಿದ್ದು. ಒಂದೇ ರಿಕ್ವೆಸ್ಟ್ ಏನಂದರೆ, ಇವತ್ತು ನಿಮ್ಮ ಅನಿಸಿಕೆಗಳನ್ನ ಏನಿದೆ ಅದನ್ನು ಪ್ರಾಂಪ್ಟಾಗಿ ಆದಷ್ಟು ಇವತ್ತಿಂದನೇ ಅದನ್ನು ನೀವು ಸ್ಪ್ರೆಡ್ ಮಾಡಿ. 10ನೇ ತಾರೀಕು ಜನಗಳು ಅತಿ ಹೆಚ್ಚಾಗಿ ಸಿನಿಮಾ ಥಿಯೇಟರ್ ಬಂದು ನೋಡೋ ಹಾಗೆ ಮಾಡಬೇಕು.
ಈಗ ಆ ಜವಾಬ್ದಾರಿನ ನಿಮ್ಗೆ ಹಾಕಿದ್ದೀವಿ. ಈ ಸಿನಿಮಾ ನಿಮ್ಮ ವಸ್ತು, ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಸೊ ದಯವಿಟ್ಟು ಸಿನಿಮಾನ ಬಂದು ನೋಡೋ ಹಾಗೆ ಎಲ್ಲರಿಗೂ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇಮ್ಮಿಡಿಯೇಟಾಗಿ ನಿಮ್ಮ ಸುತ್ತಮುತ್ತ ಇರೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಯಿತು ನೀವೆಲ್ಲ ಬಂದಿದ್ದು. ಸರ್, ಗೌರ್ಮೆಂಟ್ ಇವಾಗ ಏನು ಮಾಡಿದೆ ಅಂತಂದರೆ ಟ್ರಾಪ್ ಬಗ್ಗೆನೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆ, ಕಾಲ್ ಮಾಡಿದರೆ. ಸೊ ಅದೇ ರಿಲೇಟೆಡ್ ಸಿನಿಮಾ ಮಾಡ್ತಾ ಇರೋದು ಜನಕ್ಕೆ ಗೊತ್ತಿಲ್ಲ. ನೀವು ಈ ರಿಲೇಟೆಡ್ ಮಾಡ್ತಾ ಇದ್ದೀವಿ, ಜನಕ್ಕೆ ಇದನ್ನು ಹೇಳಿ ಏನು ಮಾಡ್ತಾ ಇದ್ದೀವಿ, ನಾವು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಜನ ನಾನು ಕರಿಬೇಕು ಅಂದರೆ ತುಂಬ ಸಿನಿಮಾ ಬರ್ತಾ ಇದೆ. ಸಿನಿಮಾ ನೋಡೋದಕ್ಕೆ ಏನಾರ ಒಂದು ನೋಡಿ ಅಂತ ನೀವು ಮೆಸೇಜ್ನ ಕೊಡಬೇಕು. ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸಿನಿಮಾನ. ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಈ ತಂಡದಿಂದ ಭಾಳ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದಾರೆ. ಅಂದರೆ ನಾನು ಕೇಶವ್ ಪರವಾಗಿ ಮಾತಾಡಬೇಕು ಅನ್ನೋದಾದರೆ, ಸೊ ಆ ಕಷ್ಟಕ್ಕೆ ಅವ್ರಿಗೆ ಅಟ್ಲೀಸ್ಟ್ ರಿಸಲ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ. ಆ ರಿಸಲ್ಟ್ ಸಿಗಬೇಕಂದ್ರೆ ನೀವೆಲ್ಲ ಒಂದು ಸತಿ ಬಂದು ಏನೋ ಒಂದು ಹೇಳೋದಕ್ಕಾದ್ರೂ ನೀವು ಸಿನಿಮಾ ನೋಡಬೇಕು. ಅದೇ ಸುಮಾರು ಕದ್ದಿದ್ದೀನಿ, ಇಲ್ಲಿ ಹೇಳಿ ಎಲ್ಲರ ಹತ್ರ ಸಿಕ್ಕಾಕೊಳ್ಳೋಕ್ಕಿಂತ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಇವತ್ತೆಲ್ಲರೂ ಬಂದು ನಮ್ಮ ಸಿನಿಮಾ ವೀಕ್ಷಿಸಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ. ಸರ್ ಎಲ್ಲ ಹೇಳಿದ್ದಾರೆ, ನಮ್ಮದು ಅದೇ ವಿನಂತಿ, ಎಲ್ಲರೂ ಹಬ್ಬದ ದಿನ ನಮ್ಮ ಸಿನಿಮಾ ನೋಡಿ. ಅಂದರೆ ವಿ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಎಂಟರ್ಟೈನ್ಮೆಂಟ್. ಸೊ ನಿಮ್ಗೆ ಎಲ್ಲ ರೀತಿಯ ಏನಂತಾರೆ, ದೇರ್ ಇಸ್ ಲವ್, ದೇರ್ ಇಸ್ ಕ್ರೈಮ್, ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್, ಬ್ಲಡ್ ಶೇಡ್ ಇಲ್ಲ. ಹಬ್ಬಕ್ಕೆ ಪರ್ಫೆಕ್ಟ್ ಸಿನಿಮಾ ಅನಿಸುತ್ತೆ. ಸೊ ನೀವೆಲ್ಲ ಬಂದು ನೋಡಿ ನಮ್ಮ ಬೆನ್ನು ತಟ್ಟಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಸಿನಿಮಾಗಳು ಮಾಡಿ ಇದೇ ತಂಡದ ಜೊತೆ ಇನ್ನೂ ಸುಮಾರು ಸಿನಿಮಾಗಳು ಮಾಡೋ ಶಕ್ತಿ ನೀವು. ನಮ್ಮ ಸಿನಿಮಾಟೋಗ್ರಾಫರ್ ಈಸ್ ಶೋನ್ ಬ್ಯಾಂಗ್ಳೂರ್ ಇನ್ ಅ ವೆರಿ ಬ್ಯೂಟಿಫುಲ್ ಫ್ರೆಶ್ ವೇ. ನಿಮ್ಗೊಂದು ಫ್ರೆಶ್ ವಿಜುವಲ್ ಸಿಗುತ್ತೆ. ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲೂ ಈ ರೀತಿ ಬೆಂಗಳೂರನ್ನ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಹಾಗೂ ನಮ್ಮೆಲ್ಲ ಆ್ಯಕ್ಟರ್, ಸ್ಪೆಷಲಿ ದಿಲೀಪ್ ರಾಜ್ ಸರ್ ಆ್ಯಂಡ್ ಶಿಲ್ಪಾ ಮಂಜುನಾಥ್ ಮ್ಯಾಮ್, ದೇ ಆರ್ ಸ್ಪೆಕ್ಟ್ಯಾಕ್ಯುಲರ್ ಇನ್ ದ ಫಿಲ್ಮ್. ನಮಗಿದು ಒಂದು ಒಳ್ಳೆ ಆಪರ್ಚುನಿಟಿ ಅವ್ರನ್ನ ನೋಡಿ ಕಲಿಯೋದಕ್ಕೆ. ಆ್ಯಂಡ್ ಪ್ರಸನ್ನ, ಅಪೂರ್ವ ಭಾರದ್ವಾಜ್ ಆ್ಯಂಡ್ ವಂಶಿ ಆ್ಯಂಡ್ ಆಲ್ಸೋ ಹರಿ ಇದ್ದಾರೆ. ಸೊ ಆಲ್ ಆಫ್ ದೆಮ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಆಫ್ ಪಿಕ್ಚರ್ ಶಾಪ್ ಆ್ಯಂಡ್ ನೇಟಿವ್ ಕ್ರಾಫ್ಟ್ಸ್. ಈ ಸಿನಿಮಾ ಮಾಡಿದ್ದಕ್ಕೆ ನಮಗೆ ಎಷ್ಟು ಪ್ರೋತ್ಸಾಹ ನೀಡ್ತಿರೋ ಅದ್ರ ಮೇಲೆ ಇನ್ನು ಮುಂದೆ ನಮ್ಮ ಸಿನಿಮಾ ನೋಡಿ ವಿ ಫೀಲ್ ಮೋರ್ ಎಂಪವರ್ಡ್. ಇಲ್ಲ ಸರ್, ಅದು ಜನ ಡಿಸೈಡ್ ಮಾಡ್ತಾರೆ, ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಯಾರಿಗೆ ಯಾವ ಸಿನಿಮಾ ನೋಡಬೇಕು ಅಂತ. ವಿ ರೆಸ್ಪೆಕ್ಟ್ ದೇ. ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ನಿಮಗೆ, ಅಥವಾ ಯಾರಿಗಾದ್ರು ಇಲ್ಲಿ ನಮ್ಮ ಆರ್ಟಿಸ್ಟ್ ಇದಿರ್ಬೋದು.